ಏನು ಮಮ್ಮಿ, ಬೆಳಿಗ್ಗೆನೇ ರೆಡಿಯಾಗೆಲ್ಲ ಹೋಗ್ತಾ ಇರೋ ಥರ ಅನಿಸ್ತಿದೆ. ಆಗ್ಲೇ ಮರ್ತೋಯ್ತಾ? ಇವತ್ತು ಹುಡುಗಿ ನೋಡ್ಬೇಕು ಕಣೋ, ಹುಡುಗಿ ನೋಡಕ್ಕೆ ಹಳ್ಳಿಗೆ ಹೋಗ್ತಾ ಇದೀವಿ. ನಾನು ಬರಬೇಕಾ? ಇನ್ನೇನು ನಾನು ನೋಡ್ಕೊಂಡು ನಾನು ಮದುವೆ ಆಗಕ್ಕೆ ಹೋಗ್ತಾ ಇದ್ದೀನಾ? ನೀನು ಬರಲೇಬೇಕು. ಮಾಮ್, ನನಗೆ ವರ್ಕ್ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ. ಹೌದಪ್ಪ ಹೌದು, ಬೆಳಿಗ್ಗೆಯಿಂದ ಸಂಜೆವರೆಗೂ ವರ್ಕ್ ಪ್ರೆಷರ್ ಜಾಸ್ತಿ, ಆಮೇಲೆ ಎಣ್ಣೆ ಪ್ರೆಷರ್ ಜಾಸ್ತಿ. ಸರಿ ನಡೀರಿ, ಬರ್ತೀನಿ. ಕಾರ್ ತೆಗಿ ನಡಿ. ಫ್ರೂಟ್ಸು ತಾಂಬೂಲ ಎಲ್ಲ ಈಗಲೇ ತಗೋಬೇಕಾ? ಇನ್ನು ಹುಡುಗಿ ಮನೆ ಒಪ್ಕೊಂಡೇ ಇಲ್ವಲ್ಲ, ಹುಡುಗಿ ತಾಯಿನ ಕನ್ವಿನ್ಸ್ ಮಾಡಬೇಕು, ಹುಡುಗನ ಬಗ್ಗೆ ಹೇಳಬೇಕು, ನಮ್ಮ ಬ್ಯಾಕ್ಗ್ರೌಂಡ್ ತಿಳಿಸ್ಬೇಕು, ಒಪ್ಕೊಂಡು ಮೇಲೆ ತಾನೇ ಇದೆಲ್ಲ. ಈಗ ಸುಮ್ಮನೆ ಹೋಗಿ ಒಂದು ಎಂಟ್ರಿ ಕೊಟ್ಬಿಟ್ಟು ಬರೋಣ ಸಾಕು. ಮಮ್ಮಿ, ಇನ್ನೂ ಎಷ್ಟು ದೂರ ಇದೆ ಆ ಹಳ್ಳಿ? ಯಾಕಪ್ಪ, ಬೇಜಾರಾಗ್ತೈತಾ? ಬೋರ್ ಆಗ್ತೈತಾ? ಫ್ರೆಂಡ್ಸ್ ಜೊತೆಲಾದರೆ ಎಷ್ಟು ಕಿಲೋಮೀಟ್ರ್ ಆದರೂ ಸರಿನೇ ಹೋಗ್ತಾ ಇರ್ತೀಯ, ಏನು ಬೇಜಾರಾಗಲ್ಲ? ನನ್ನ ಜೊತೆ ಬರೋಕ್ಕೆ ಬೇಜಾರಾ? ನಿಮ್ಮ ಜೊತೆ ಬರೋಕ್ಕೆ ಬೇಜಾರಲ್ಲ, ಲಾಂಗ್ ಡ್ರೈವ್ ಫ್ರೆಂಡ್ಸ್ ಜೊತೆ ಹೋಗೋದೇ ಬೇರೆ, ಹಳ್ಳಿಗೆ ಹೋಗ್ತಾ ಇರೋದೇ ಬೇರೆ. ಏನಿಲ್ಲ, ಇಷ್ಟಪಟ್ಟು ಬರ್ತಾ ಇದ್ರೆ ಏನು ಬೇಜಾರಾಗಲ್ಲ. ನಿಂಗೆ ಇಷ್ಟ ಇಲ್ಲಲ್ಲ, ಬಲವಂತದಿಂದ ಕರ್ಕೊ ಹೋಗ್ತಾ ಇದ್ದಿಂದ ಅದಕ್ಕೆ ಬೇಜಾರಾಗ್ತಾ ಇದೆ ಅಷ್ಟೇ. ಸುಮ್ಮನೆ ಡ್ರೈವ್ ಮಾಡಿ. ಈಗ ಎಲ್ಲಿಗೆ ಹೋಗಿತ್ತು ಸವಾರಿ, ಈಗ ಬರ್ತಾ ಇದ್ದೀರಲ್ಲ? ಫ್ರೆಂಡ್ ಕರ್ಕೊಂಡು ಹೋಗಿದ್ದ ಕಣೆ, ಫ್ರೆಂಡ್ ಜೊತೆ ಹೋಗಿದೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ದೊಡ್ಡವರು ಸುಮ್ಮನೆ ಹೇಳಿದಾರಾ? ನಿಮ್ಮ ಥರ ಇರೋರನ್ನ ನೋಡಿನೇ ಹೇಳಿರೋದು. ನಾನಿನ್ನು ಸುಮ್ಮನೆ ಹೋಗಿದ್ನೇನಮ್ಮ, ಹಿಂಗೆ ಕೋಪ ಮಾಡ್ಕೊತಾ ಇದೆಯಲ್ಲ. ನನಗೂ ಅದರಲ್ಲಿ ಆದಾಯ ಬರೋದಕ್ಕೆ ಹೋಗಿದ್ದಿದ್ದು, ಒಂದು ಕಾರ್ ಡೀಲ್ ಮಾಡಿಸೋದಿತ್ತು ಕಣೆ, ಅದಕ್ಕೆ ಹೋಗಿದ್ದೆ. ನಾನು ಕಂಡಿದ್ದೀನಿ, ಕೂತ್ಕೊಳ್ಳಪ್ಪ. ನೀನು ಎಷ್ಟು ಡೀಲ್ ಮಾಡಿಸಿದಿ, ಎಷ್ಟಂತೂ ನನ್ನ ಕೈಲಿ ಕೊಟ್ಟಿದ್ದಿ ಅಂತ ನನಗೂ ಗೊತ್ತು. ಸುಮ್ಮನೆ ಹೆಚ್ಚಿಗೆ ಮಾತಾಡಬೇಡಿ. ಇಲ್ಲಿ ಕೇಳಿಸ್ಕೊ, ತಿರುಗು ನನ್ನ ಕಡೆಗೆ, ನಾನೊಂದು ವಿಷಯ ಮಾತಾಡಬೇಕು. ಏನು ಹೇಳಿ? ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವರ ಅಕ್ಕನ ಮಗನಿಗೆ ಹುಡುಗಿ ನೋಡ್ತಾವ್ರೆ, ಒಳ್ಳೆ ಸಂಬಂಧ. ನಿಮ್ಮ ಮನೇಲಿ ಒಂದ್ಸಲ ಮಾತಾಡು, ನಿಮ್ಮ ಅತ್ತಿಗೆ ಜೊತೆಲಿ. ದೊಡ್ಡವಳಿಗೆ ಎಷ್ಟು ಓದಿದ್ರೆ ಏನಂತೆ, ದೊಡ್ಡವಳಿಗೆ ಒಂದು ಸಂಬಂಧ ಸಿಕ್ಕದೆ. ಹ್ಞೂ ಅಂತ ಅಂದರೆ ಹೋಗಿ ನೋಡ್ಕೊಬರದ. ಹೌದೇನ್ರಿ? ಅವ್ವಾ, ನನ್ನ ಹೆಂಡತಿ ಮುಖ ಅರಳ್ಬಿಡ್ತಲ್ಲಪ್ಪ ತವ್ರ ಮನೆಗೆ ಅಂತಿದ್ದಂಗೆನೆ. ಸಾಕು ಸುಮ್ಮನಿರಿ. ಹುಡುಗ ಏನು ಕೆಲಸದಲ್ಲಿದ್ದಾನಂತೆ, ಮನೆ ಕಡೆ ಹೆಂಗಿದಾರಂತೆ, ಜೋರಾಗಿದ್ದಾರಂತ? ನಿಮ್ಮ ಅತ್ತಿಗೆಗೆ ಫಸ್ಟ್ ಹೇಳವ ವಿಷಯವ, ಅವ್ರು ಒಪ್ಕೊಂಡ್ರೆ ತಾನೇ ಆಮೇಲೆ ಎಲ್ಲನೂ ವಿಚಾರಿಸ್ಕೋಬೋದು. ಅದಕ್ಕೆ ಒಪ್ಸೋ ಜವಾಬ್ದಾರಿ ನಂದು, ನೀವೇನು ತಲೆ ಕೆಡಿಸ್ಕೋಬೇಡಿ. ಈಗಲೇ ಫೋನ್ ಮಾಡ್ತೀನಿ, ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಅದಕ್ಕೆ, ನಾನು ಪಾರು. ಹೇಳವ, ಚೆನ್ನಾಗಿದ್ಯಾ? ಮಕ್ಕಳು ಮನೆಯವರು ಎಲ್ಲ ಚೆನ್ನಾಗಿದ್ದಾರಾ? ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ತುಂಬ ಖುಷಿ ಪಡ್ತೀರಿ. ಏನವ ಅಂತದು? ನನ್ನ ಗಂಡನ ಫ್ರೆಂಡ್ ಅವರಲ್ಲ, ವಿನೋದ್ ಅಂತ, ಅವರ ಅಕ್ಕನ ಮಗನಿಗೆ ಹುಡುಗಿ ಹುಡುಕ್ತಾ ಇದ್ದಾರೆ. ಒಳ್ಳೆ ಕೆಲಸದಲ್ಲವನೇ, ಆ ಫ್ಯಾಮಿಲಿ ಎಲ್ಲ ಚೆನ್ನಾಗೈತೆ, ತುಂಬ ಶ್ರೀಮಂತರು. ನಮ್ಮ ಲತನ್ ಕೊಟ್ಟವ್ರಿಗೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾಳೆ, ಒಳ್ಳೆ ತಕ್ಕ ಸೇರ್ಕೊತಾಳೆ ಅಂತ ಕಣತ್ಗೆ. ಅವಳು ಈಗಲೇ ಮದುವೆ ಆಗಲ್ಲ ಕಣವ, ಇನ್ನೂ ಓದಬೇಕು ಅಂತದೆ. ಹುಡುಗಿ ನೋಡಿದ ತಕ್ಷಣ ಮದುವೆ ಆಗ್ಬಿಟ್ಟದೆ. ಅದಕ್ಕೆ ನೋಡ್ಲಿ ಬಿಡಿ, ನೋಡೋದ್ರಲ್ಲೇನು, ಅವ್ರಿಗೂ ಇಷ್ಟ ಆಗ್ಬೇಕಲ್ವಾ? ನೋಡ್ಲಿ ಬಿಡಿ, ಇನ್ನು ಯಾವತ್ತಿದ್ರೂ ಮದುವೆ ಮಾಡಲೇಬೇಕು ತಾನೇ, ನೋಡೋಕ್ಕಾಯ್ತದೆ? ಋಣ ಸಂಬಂಧ ಎಲ್ಲಿಗಿದ್ದದೋ? ಸರಿ ಆಯ್ತು ಬಿಡವ. ನಿಮ್ಮ ಅಣ್ಣ ಬೇರೆ ಊರಲ್ಲಿಲ್ಲ ಕಣವ, ಅವತ್ತು ಎಲ್ಲ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋದವನು, ಇನ್ನೂ ಮನೆ ಕಡೆಗೆ ಬಂದೇ ಇಲ್ಲ. ಎಲ್ಲಿದ್ದಾನೋ ಏನು ಕತೆನೋ ಗೊತ್ತಿಲ್ವಲ್ಲ. ಅದಕ್ಕೇನೆ ಹೇಳ್ತಾ ಇರೋದು, ಅಣ್ಣನ ನಂಬ್ಕೊಂಡ್ರೆ ಆಗೋದಿಲ್ಲ, ಈಗ್ಲಿಂದಲೇ ನೋಡೋದ.
ಯಾವ್ದು ಓಕೆ ಆಯ್ತದೆ ಆ ಸಂಬಂಧಕ್ಕೆ ಒಪ್ಕೊಂಡ್ರಾಯ್ತು ಅಂತ ನಾನು ಹೇಳ್ತಾ ಇರೋದು. ಅಣ್ಣ ಬಂದರೆ ನಾನು ಹೇಳ್ಕೊತೀನಿ ಬಿಡಿ. ನಾಳೆಗೆ ಹುಡುಗನ ಮನೆಯವ್ರು ಕರ್ಕೊಂಬರ್ತೀನಿ. ಸರಿ ಬಿಡವ, ಎಲ್ಲ ನೀನು ಹೆಂಗೆ ಹೇಳ್ತೀಯೋ ಹಂಗೆ. ನಿಮ್ಮ ಅಣ್ಣನ ಒಪ್ಸೋ ಜವಾಬ್ದಾರಿ ನಿಂದು. ನನಗೆ ಗೊತ್ತಿಲ್ಲ ಏನು ಹೇಳ್ತೀಯೋ ಏನು ರೆಡಿ ಮಾಡ್ಕೊತೀಯೋ ಅಂತ.